ಯಾವುದೇ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಸಿನಿಮಾಗಳಂದರೆ ನಾರ್ಮಲಿ ಕ್ರೇಜ್ ಇದ್ದೇ ಇರುತ್ತೆ. ಬಟ್ ಕೆಲವೊಂದು ಸಿನಿಮಾಗಳು ಅದರಲ್ಲಿದ್ದ ಕಾಂಬಿನೇಷನಿಂದ ಅಥವಾ ಆ ಸ್ಟಾರ್ಗಳ ಹಿಂದಿನ ಸಿನಿಮಾಗಳಿಂದ ಸ್ವಲ್ಪ ಜಾಸ್ತಿನೇ ಕ್ರೇಜ್ ಹುಟ್ಟಾಕಿರ್ತವೆ. ಆ್ಯಂಡ್ ನಾನಿಲ್ಲಿ ಎಕ್ಸ್ಪೆಕ್ಟೇಷನ್ ಹಿಡ್ಕೊಂಡು ಟೋಟಲಿ ಫ್ಲಾಪ್ ಆದ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಈ ಸಿನಿಮಾಗಳನ್ನು ಆವ್ರೇಜ್ ಅಥವಾ ಹಿಟ್ ಅನ್ಬೋದು. ಬಟ್ ಇದರ ಕಥೆ ಬಗ್ಗೆ ಇನ್ನೂ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದರೆ ಮೇ ಬಿ ಇವು ಇಂಡಸ್ಟ್ರಿ ಹಿಟ್ ಆಗ್ತಿದ್ವೇನೋ ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲ ಸ್ಟಾರ್ಗಳ ಸಿನಿಮಾಗಳನ್ನು ಲಿಸ್ಟ್ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ, ಬಟ್ ಕೋಇನ್ಸಿಡೆಂಟಲಿ ಹಾಗೆ ಆಗಿದೆ. ಸೊ ಹಿಯರ್ ಈಸ್ 7 ಫಿಲ್ಮ್ಸ್ ವಿಚ್ ಹ್ಯಾಡ್ ನೆವರ್ ಬಿಫೋರ್ ಕ್ರೇಜ್ ಬಟ್ ಗಾಟ್ ಆವರೇಜ್ ಟಾಕ್. ಟೈಟಲ್ ಫಿಕ್ಸ್ ಮಾಡೋದಕ್ಕೆ ಕಷ್ಟ ಕೊಟ್ಟಂಥ ಕಂಟೆಂಟ್ನ ಸ್ಟಾರ್ಟ್ ಮಾಡೋಕ್ಕೆ ಇನ್ನೂ ಟೈಮ್ ವೇಸ್ಟ್ ಯಾಕೆ? ಲೆಟ್ಸ್ ಜಂಪ್ ಇನ್ ಟು ಇಟ್. ಅಣ್ಣಾ ಬಾಂಡ್. ಫಸ್ಟ್ ಆಫ್ ಆಲ್ ಆ ಕಾಂಬಿನೇಷನ್, ಸೂರಿ ಆ್ಯಂಡ್ ಪುನೀತ್ ರಾಜ್ಕುಮಾರ್ ಇವರಿಬ್ಬರು ಆಲ್ರೆಡಿ ಜಾಕಿಯಿಂದ ಎಲ್ಲ ಕಡೆ ಪಟಾಕಿ ಅಂಟಿಸಿದ್ರು. ಅಪ್ಪು ಅವರು ಸ್ಪೆಷಲ್ ಆಗಿ ಬಾಡಿ ಟೋನ್ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ. ಆ್ಯಂಡ್ ಪೋಸ್ಟರ್ಸಿಂದ ಅದು ನಿಜ ಕೂಡ ಆಗಿತ್ತು. ಎಲ್ಲದಕ್ಕಿಂತ ಜಾಸ್ತಿ ಅಂದರೆ ಪ್ರಮೋಷನ್ಗೆ ಇವರು ಬಿಟ್ಟಂಥ ಪ್ರೋಮೋ. ಇದರಲ್ಲಿ ಯಾವುದೇ ಸಿನಿಮಾ ಶಾಟ್ ಇರಲಿಲ್ಲ. ಪುನೀತ್ ಅವರ ಡ್ಯಾನ್ಸಿಂಗ್ ಸ್ಕಿಲ್ಸ್ ಹಾಗೆ ಬೇರೆ ಥರದ ಆ್ಯಕ್ಷನ್ಸ್ನೆಲ್ಲ ಸೇರಿಸಿ ಒಂದು ವಿಡಿಯೋ ಮಾಡಿದರು. ಆ ಟೈಮ್ಗೆ ಆ ಥರದ ಪ್ರೋಮೋ ಇನ್ನು ಕನ್ನಡದಲ್ಲಿ ಹೊಸದು. ಇದೆಲ್ಲ ಸೈಡ್ಗಿಟ್ರೆ ಆ ಸ್ಕೆಲಿಟನ್ ಬೈಕು ಏನು ಗುರು, ಅದು ಚಿಂದಿ. ಆ್ಯಂಡ್ ಬೇರ್ ಬಾಡಿಲಿ 3 ಜನದ ಹತ್ರ ಹೊಡೆಸ್ಕೊಳ್ಳೋ ಅಂಥ ಕ್ಲೈಮ್ಯಾಕ್ಸ್ ಸೀನ್, ಇವೆಲ್ಲ ಕ್ರಿಯೇಟ್ ಮಾಡಿದ ಎಕ್ಸ್ಪೆಕ್ಟೇಷನ್ನೇ ಬೇರೆ. ಎಲ್ಲರೂ ಪೃಥ್ವಿ ನಂತರ ಜಾಕಿ ಹಾಗೆ ಪರಮಾತ್ಮ ನಂತರ ಅಣ್ಣಾ ಬಾಂಡ್ ಅಂತ ಫಿಕ್ಸ್ ಆಗಿದ್ರು. ಮೇಕಿಂಗ್, ಆ್ಯಕ್ಷನ್, ಡ್ಯಾನ್ಸ್, ಸಾಂಗ್ಸ್ ಎಲ್ಲ ಸೂಪರ್. ಬಟ್ ಸ್ಟೋರಿ ತುಂಬ ಫ್ಲ್ಯಾಟ್ ಆಗಿಬಿಡ್ತು. ಫಸ್ಟ್ ಹಾಫ್ ಕೊನೆಯಲ್ಲಿ ರಂಗಣ್ಣ ರಘು ಅವ್ರ ಹತ್ರ ಪುನೀತ್ ಅವರು ಒಂದು ಡೈಲಾಗ್ ಹೊಡಿತಾರೆ, ನಾನು ಜೀವನದಲ್ಲಿ ಏನಾದರೂ ಸಾಧಿಸ್ತೀನಿ ಅಂತ. ಬಟ್ ಕಥೆ ಆ್ಯಂಡ್ ಕ್ಲೈಮ್ಯಾಕ್ಸ್ ಎರಡೂ ಈ ಡೈಲಾಗ್ಗೆ ಸೂಟೇ ಆಗಲ್ಲ. ಇಂಟರ್ವಲ್ ಅಂತ ಕ್ರೂಷಿಯಲ್ ಟೈಮಲ್ಲಿ ಸೂರಿ ಅವರು ಈ ಡೈಲಾಗ್ ಯಾಕೆ ಇಟ್ಟರು ಅಂತ ನಂಗೆ ಇನ್ನೂ ಗೊತ್ತಾಗಿಲ್ಲ. ಬಚ್ಚನ್. ಮೇ ಬಿ ಸುದೀಪ್ ಅವರು ಹೇರ್ ಸ್ಟೈಲ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ ಫಸ್ಟ್ ಮೂವಿ ಅನಿಸುತ್ತೆ. ನಂಗೆ ಈಗಲೂ ನೆನಪಿದೆ ಅವರು ಬಿಟ್ಟಂಥ ಫಸ್ಟ್ ಅಫಿಷಿಯಲ್ ಪೋಸ್ಟರ್. 5 ಜನ ವಿಲನ್ಸ್. ಅವಾಗಿನ್ನು ಜಗಪತಿ ಬಾಬು ಅವರನ್ನು ಕೂಡ ವಿಲನ್ ಅಂದ್ಕೊಂಡಿದ್ವಿ. ಆ್ಯಂಡ್ ಅವರಿಗೆಲ್ಲ ಸರಿ ಹೋಗೋ ಹಾಗೆ ಸುದೀಪ್ ಅವರ ರಗಡ್ ಲುಕ್ ವಿತ್ ದಟ್ ಎಕ್ಸ್ಟ್ರಾ ಹೇರ್, ಅಲ್ಟಿಮೇಟ್. ಇನ್ನು ಒಳ್ಳೆತನನ ವೀಕ್ನೆಸ್ ಅಂದ್ಕೊಳ್ಳೋ ಡೈಲಾಗ್ ಆ್ಯಂಡ್ ಆ ಪ್ರೋಮೋ. ಎಕ್ಸ್ಪೆಕ್ಟೇಷನ್ಸ್ ವರ್ ಸ್ಕೈ ಹೈ. ಬಟ್ ಯಾವಾಗಲೂ ಕಥೆಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಿದ್ದಂಥ ಶಶಾಂಕ್ ಅವರು ಸ್ಕ್ರೀನ್ ಪ್ಲೇ ಅಲ್ಲಿ ಆಟ ಆಡೋಕ್ಕೆ ಹೋಗಿ ಸ್ವಲ್ಪ ಎಡವಿದ್ರು ಅನಿಸುತ್ತೆ. ಲಾಸ್ಟ್ 30 ಮಿನಿಟ್ಸ್ ಭಾವನಾ ಅವರ ಎಪಿಸೋಡ್ ಸ್ಟಾರ್ಟ್ ಆದ ತಕ್ಷಣ ಫುಲ್ ಕಥೆ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಕ್ಲೈಮ್ಯಾಕ್ಸ್ ವಾಸ್ ಟೂ ಪ್ರೆಡಿಕ್ಟಬಲ್. ಆದರೂ ಇದೊಂದು ಒಳ್ಳೆ ಅಟೆಂಪ್ಟ್. ಏನೋ ಡಿಫ್ರೆಂಟಾಗಿ ಹೇಳೋಕ್ಕೆ ಟ್ರೈ ಮಾಡಿದ್ರು. ಹೇಳಿದ್ದು ಹಳೆ ಸ್ಟೋರಿನ. ಬಟ್ BGM ಮಾತ್ರ ಇಟ್ಸ್ ಸ್ಟಿಲ್ ಒನ್ ಆಫ್ ದ ಬೆಸ್ಟ್ BGMs. ನೆನಪಿದೆಯಾ? ಚಕ್ರವರ್ತಿ. ಈ ಸಿನಿಮಾಗೆ ಎಕ್ಸ್ಪೆಕ್ಟೇಷನ್ಸ್ ಹುಟ್ಟಿದ್ದು ದರ್ಶನ್ ಅವರ ಹಳೆಯ ಸಿನಿಮಾಗಳ ರಿಸಲ್ಟ್ಸಿಂದ. ಫ್ಯಾನ್ಸ್ಗೆಲ್ಲ ಒಂದು ಒಳ್ಳೆ ಸಿನಿಮಾ ಬೇಕೇ ಬೇಕಾಗಿತ್ತು. ಅದಕ್ಕೆ ತಕ್ಕಂತೆ ಇದ್ದ ಟೀಸರ್. ಸರ್ಪ್ರೈಸಿಂಗ್ಲಿ ಈ ಸಿನಿಮಾಗೆ ಬಿಟ್ಟದ್ದು 3 ಟೀಸರ್ಗಳು. ಆ್ಯಂಡ್ ಆ 3ರಲ್ಲೂ ಕ್ವಾಲಿಟಿ ಎದ್ದು ಕಾಣ್ತಾ ಇತ್ತು. ಡಾನ್ ಆಗಿ ದರ್ಶನ್ ಅವರು ಹಾಗೆ ಅವರ 3 ಡಿಫ್ರೆಂಟ್ ಲುಕ್ಗಳು. ಸೊ ಈ ಸಾರಿ ಬ್ಲಾಕ್ ಬಸ್ಟರ್ ಮಿಸ್ಸೇ ಇಲ್ಲ ಅಂದ್ಕೊಂಡವ್ರಿಗೆ ಸಿಕ್ಕಿದ್ದು ಮತ್ತೊಂದು ಆವರೇಜ್ ಸಿನಿಮಾ. ಎಲ್ಲದಕ್ಕಿಂತ ಡಿಸಪಾಯಿಂಟ್ ಆಗಿದ್ದು ದಿನಕರ್ ತುಗುದೀಪ್ ಅವರ ಆ್ಯಕ್ಟಿಂಗಿಂದ. ಬಟ್ ಹಿಂದಿನ 2 ಸಿನಿಮಾಗಳಿಗೆ ಹೋಲಿಸ್ಕೊಂಡ್ರೆ ದಿಸ್ ವಾಸ್ ವೇ ಬೆಟರ್. ಈವನ್ ಸಾಂಗ್ಸ್, ಮೇ ಬಿ ಮಳೆ ಬಿಲ್ಲು ಮಳೆ ಮೋಡ ಎಲ್ಲಿ ತನಕ ಇರ್ತಾವೋ ಅಲ್ಲಿ ತನಕ ಈ ಹಾಡು ಕೂಡ ಇರುತ್ತೇನೋ. ಮಾಸ್ಟರ್ ಪೀಸ್. ಒಂದು ಇಂಡಸ್ಟ್ರಿ ಹಿಟ್ ಸಿನಿಮಾ ನಂತರ ಆಟೋಮೆಟಿಕಲಿ ನೆಕ್ಸ್ಟ್ ಸಿನಿಮಾಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗೇ ಆಗುತ್ತೆ. ಬಟ್ ಅದನ್ನು ಇನ್ನೂ ಹೆಚ್ಚಿಗೆ ಮಾಡಿದ್ದು ಇವರು ಬಿಟ್ಟಂಥ ಫೋಟೋಶೂಟ್ ಮೇಕಿಂಗ್, ಆ ಕಾಸ್ಟ್ಯೂಮ್ಸ್ ಮತ್ತು ಆ್ಯಟಿಟ್ಯೂಡ್. ಸದ್ಯ ಯಶ್ ಅವರು ಕೂಡ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಅದು ಸಿನಿಮಾದ ಒಂದು ಭಾಗ ಕೂಡ ಆಗಿರಲಿಲ್ಲ. ಅಣ್ಣಂಗೆ ಲವ್ ಆಗಿದೆ ಸಾಂಗ್ ಮೇಕಿಂಗ್ ಕೂಡ ಅಷ್ಟೇ. ಸಿನಿಮಾ ಹೆವಿ ಲಾರ್ಜ್ ಸ್ಕೇಲಲ್ಲಿ ಇರುತ್ತೆ ಅಂತ ಹೇಳ್ತಾ ಇತ್ತು. ಬಟ್ ಅದು ಆ ಹಾಡಿಗಷ್ಟೇ ಸೀಮಿತ ಆಗಿತ್ತು. ಮಂಜು ಮಾಂಡವ್ಯ ಅವರು ಯೋಚನೆ ಮಾಡಿದಂಥ ಕಾನ್ಸೆಪ್ಟ್ ಚೆನ್ನಾಗಿದೆ, ಆದರೆ ಹೆವಿ ಕಮರ್ಷಿಯಲ್ ಎಲಿಮೆಂಟ್ ಸೇರ್ಸೋಕೆ ಹೋಗಿ ಸಿನಿಮಾ ರೊಟೀನ್ ಆಯಿತು ಅನಿಸುತ್ತೆ. ಮುಂಗಾರು ಮಳೆ 2. ಫಸ್ಟ್ ಆಫ್ ಆಲ್ ಈ ಟೈಟಲ್ನ ಇಡೋದಕ್ಕೇನೆ ಒಂದು ಮೀಟ್ರ್ ಬೇಕು. ಬಿಕಾಸ್ ಮುಂಗಾರು ಮಳೆ ಬರೀ ಒಂದು ಇಂಡಸ್ಟ್ರಿ ಹಿಟ್ ಅಲ್ಲ, ದಟ್ ಈಸ್ ಸಮಥಿಂಗ್ ಮೋರ್ ದ್ಯಾನ್ ದಟ್. ಇನ್ನು ಅದೆಷ್ಟೋ ಜನ ಅದಕ್ಕೆ ಎಮೋಷ್ನಲಿ ಅಟ್ಯಾಚ್ ಆಗಿದ್ದಾರೆ. ಸೊ ಆಬ್ವಿಯಸ್ಲಿ ಮುಂಗಾರು ಮಳೆ 2 ಅನ್ನೋ ಟೈಟಲ್ ಇಟ್ಟಾಗ ಎಕ್ಸ್ಪೆಕ್ಟೇಷನ್ ಬಂದೇ ಬರುತ್ತೆ. ಆ್ಯಂಡ್ ಸರ್ಪ್ರೈಸಿಂಗ್ಲಿ ಶಶಾಂಕ್ ಅವರ ಮೇಲೆ ಡೌಟ್ಗಳು ಕೂಡ ಸ್ಟಾರ್ಟ್ ಆಗಿದ್ವು. ಬಟ್ ಬಿಟ್ಟಂಥ ಹಾಡುಗಳಿಂದ ಹಾಗೆ ಟೀಸರಿಂದ ಅದಕ್ಕೆಲ್ಲ ಆನ್ಸರ್ ಮಾಡಿದರು. ಆ ವಿಜುವಲ್ಸ್, ಆ ಕ್ವಾಲಿಟಿ ಆಫ್ ಶಾರ್ಟ್ಸ್ ಈಗಲೂ ಎಲ್ಲ ಸಿನಿಮಾಗಳಿಗೂ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದೆ. ಸಿನಿಮಾ ಚೆನ್ನಾಗಿತ್ತು, ಬಟ್ ಮುಂಗಾರು ಮಳೆಯಲ್ಲಿ ಇಷ್ಟಪಟ್ಟಂಥ ಪ್ರೀತಮ್ ಇಲ್ಲಿ ಇರಲೇ ಇಲ್ಲ. ಬಿಕಾಸ್ ಆ ಕ್ಯಾರೆಕ್ಟರ್ ಹೇಗಿತ್ತು ಅನ್ನೋದು 10 ವರ್ಷ ಆದರೂ ಕೂಡ ಎಲ್ಲರಿಗೂ ಸರಿಯಾಗಿ ನೆನಪಿತ್ತು. ಸಿನಿಮಾನ ಮಾಡರ್ನೈಸ್ ಮಾಡೋಕ್ಕೆ ಹೋಗಿ ಅದರ ಸೋಲ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿರಲಿಲ್ಲ. ಮೇ ಬಿ ಇದು ಮುಂಗಾರು ಮಳೆ 2 ಅಲ್ಲದೆ ಬೇರೆ ಹೊಸ ಹೆಸರಿನ ಸಿನಿಮಾ ಆಗಿದ್ದರೆ ಇನ್ನೂ ಒಳ್ಳೆ ಹೆಸರು ಅಥವಾ ರೆಸ್ಪಾನ್ಸ್ ಬರೋದೇನೋ. ಮೇ ಬಿ. ಜೋಗಯ್ಯ ಆ್ಯಂಡ್ ದ ವಿಲನ್ ಎರಡನ್ನ ಒಟ್ಟಿಗೆ ಕ್ಯಾಟಗರೈಸ್ ಮಾಡ್ತಾ ಇದ್ದೀನಿ. ಅದು ಯಾಕೆ ಅಂತ ನಿಮಗೆಲ್ಲ ಗೊತ್ತಿದೆ.
ಆ್ಯಕ್ಚುಲಿ ಹೈಪ್, ಎಕ್ಸ್ಪೆಕ್ಟೇಷನ್, ಕ್ರೇಜ್ ಅಂದರೆ ಕನ್ನಡ ನಿಘಂಟ್ನಲ್ಲಿ ಪ್ರೇಮ್ ಅಂತ ಅರ್ಥ. ಒಂದು ಸಿನಿಮಾ ಸೀಕ್ವೆಲ್ ಆದರೆ ಇನ್ನೊಂದು ಮಲ್ಟಿ ಸ್ಟಾರರ್. ಈ ಸಿನಿಮಾಗಳ ಮೇಲೆ ಎಷ್ಟು ನಿರೀಕ್ಷೆ ಇತ್ತು ಅಥವಾ ಈ ಸಿನಿಮಾಗಳು ಯಾವ ಲೆವೆಲ್ಗೆ ಹಿಟ್ ಆಗ್ತವೆ ಅಂತ ಅಂದ್ಕೊಂಡಿದ್ವಿ, ಅದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಹೋಗಲ್ಲ. ಬಿಕಾಸ್ ಮಾತಾಡಿದಷ್ಟು ಡಿಸಪಾಯಿಂಟ್ ಆಗೋದು ನಮಗೆ. ಎರಡರಲ್ಲೂ ಇರೋದು ಕೆಟ್ಟ ಸ್ಟೋರಿ ಅಲ್ಲ, ಇನ್ಫ್ಯಾಕ್ಟ್ ಜೋಗಯ್ಯದಲ್ಲಿ ಒಳ್ಳೆ ಮೆಸೇಜ್ ಕೂಡ ಇತ್ತು. ಬಟ್ ಆ್ಯಸ್ ಉಪ್ಪಿ ಅವರು ಹೇಳೋ ಹಾಗೆ ಎಕ್ಸ್ಪೆಕ್ಟೇಷನ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಆ್ಯಂಡ್ ಸಿನಿಮಾಸ್. ಬಟ್ ಲಿಟ್ರಲಿ ಪ್ರೇಮ್ ಅವರು ಕ್ರಿಯೇಟ್ ಮಾಡೋ ಹೈಪ್ ಲೆವೆಲ್ಗೆ ಅಥವಾ ಅದರ ಆಸ್ಪಾಸು ಅವರ ಸಿನಿಮಾಗಳಿದ್ಬಿಟ್ರೂ ಸಾಕು, ಕನ್ನಡ ಇಂಡಸ್ಟ್ರಿ ಬಾಕ್ಸ್ ಆಫೀಸ್ ರೆಕಾರ್ಡ್ಸ್ ಎಲ್ಲೋ ಹೋಗುತ್ತೆ. ಬಿಕಾಸ್ ಪ್ರಮೋಷನ್ ಅನ್ನೋದನ್ನು ನೀಟಾಗಿ ಅರ್ಥ ಮಾಡ್ಕೊಂಡಿರೋದು ಈ ಮನುಷ್ಯ ಒಬ್ಬರೇ. ಸೊ ಮುಂದಿನ ಸಿನಿಮಾಗಳಲ್ಲಿ ಅವರು ಕಮ್ಬ್ಯಾಕ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನಾನು ಹೇಳ್ತಾ ಇರೋದು 6 ಜನ ಸಿನಿಮಾದ ಬಗ್ಗೆ ಅಂತೂ ಅಲ್ವೇ ಅಲ್ಲ. ಸೊ ಇಷ್ಟು ಇವತ್ತಿನ ನನ್ನ ಲಿಸ್ಟ್. ಈಗ ಈ ಸಿನಿಮಾಗಳನ್ನು ನೋಡಿದ್ರೆ ಎಲ್ಲ ಗುಡ್ ಫಿಲಮ್ಸ್ ಅಂತ ಅನಿಸುತ್ತೆ. ಬಟ್ ಪ್ರತಿಯೊಂದು ಕೂಡ ಬ್ಲಾಕ್ ಬಸ್ಟರ್ ಅಥವಾ ಇಂಡಸ್ಟ್ರಿ ಹಿಟ್ ಆಗುವಂಥ ಸಾಧ್ಯತೆ ಇತ್ತು. ಅದಾಗಲಿಲ್ಲ ಅಷ್ಟೆ. ಆ್ಯಸ್ ಯೂಶುವಲ್ ಇವೆಲ್ಲ ನನ್ನ ಒಪಿನಿಯನ್. ಕಂಟೆಂಟ್ ಇಷ್ಟ ಆದರೂ ಆಗಲಿಲ್ಲ ಅಂದರೂ ಕಮೆಂಟ್ ಮಾಡಿ. ಬಿಕಾಸ್ ಇದು ಸಿನಿಮಾಗೆ ಇರುವಂಥ ಒಂದು ಸ್ಪೇಸ್. ಇಲ್ಲಿ ಡಿಸ್ಕಷನ್ಸ್ ಆರ್ ಸ್ಟ್ರಿಕ್ಟ್ಲಿ ಅಲೋಡ್. ಸೊ ಕಮೆಂಟ್ ಮಾಡೋ ಗ್ಯಾಪಲ್ಲಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ. ಮತ್ತೆ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೆ ಸ್ಟೇ ಸೇಫ್, ಸ್ಟೇ ಹೋಮ್. ದಿಸ್ ಈಸ್ ವರುಣ್ ಸೈನಿಂಗ್ ಆಫ್.